ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೋಮವಾರ ಶಿವಸ್ವಾಮಿಗೆ ಇದೊಂದನ್ನು ಹಾಕಿ ದೀಪ ಇಟ್ಟರೆ 10 ಗಂಟೆಯ ಒಳಗಡೆ ನಮ್ಮ ಜಾತಕವೇ ಬದಲಾಗುತ್ತೆ, ಅದೃಷ್ಟ ಕುಲಾಯಿಸುತ್ತೆ, 4 ಕಡೆಯಿಂದ ದುಡ್ಡು ಹೂಡಿಕೆ ಬರುತ್ತೆ, ತುಂಬ ಸಂತೋಷವನ್ನು ಕೊಡುತ್ತೆ, ತುಂಬ ಆನಂದವಾಗಿ ನಾವು ಇರಬಹುದು, ನಮ್ಮ ಸಂಸಾರ ಚೆನ್ನಾಗಿರುತ್ತೆ. ಯಾಕಂದರೆ ಶಿವಸ್ವಾಮಿ ಬಂದು ಸೋಮವಾರ ನಾವು ಶಿವಸ್ವಾಮಿಯನ್ನು ಆರಾಧಿಸುವಂಥ ದಿನ. ಈ ದಿನ ಯಾವುದೇ ರೀತಿಯಾದಂಥ ಕಷ್ಟಗಳಿದ್ದರೂ ಕೂಡ ಹಾಗೂ ಜಾತಕ ದೋಷಗಳಿದ್ದರೂ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು. ಏಕೆಂದರೆ ಈ ದಿನ ಚಂದ್ರನು ಕೂಡ ಆ ಒಂದು ದಿನಕ್ಕೆ ವಿಶೇಷತೆ ಇರೋದರಿಂದ ಚಂದ್ರನು ಮನಸ್ಸಿನ ಕಾರಕ. ಮನಸ್ಸಿನ ಮೇಲೆ ನಮಗೆ ಒಂದು ಉತ್ತಮವಾದಂಥ ಹಿಡಿತವನ್ನು ನಾವು ಇಟ್ಕೊಂಡಾಗ, ಉತ್ತಮವಾದ ಆಲೋಚನೆಗಳು ಬಂದಾಗ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗ್ತೀವಿ, ಒಳ್ಳೆಯ ಹೆಸರು ಗಳಿಸ್ತೀವಿ. ಇದನ್ನು ನಾವು ಮಾಡಿಕೊಂಡಾಗ ಮುಖ್ಯವಾಗಿ ಚಂದ್ರನ ಆಶೀರ್ವಾದ ಕೂಡ ಸಿಗುತ್ತೆ, ಹಾಗೂ ಶಿವಸ್ವಾಮಿಯ ಅನುಗ್ರಹ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಈ ದಿನ ಶಿವಸ್ವಾಮಿಯ ಹತ್ತಿರದಲ್ಲೇ ನಿಮಗೆ ಎಲ್ಲಾದರೂ ಶಿವಾಲಯಗಳಿದ್ದರೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬನ್ನಿ. ಶಿವಸ್ವಾಮಿ ಅಭಿಷೇಕ ಪ್ರಿಯ, ಯಾವುದೇ ರೀತಿಯಾದಂಥ ಅಭಿಷೇಕವನ್ನು ಮಾಡ್ಕೊಳ್ಬಹುದು. ಎಲ್ಲದರಲ್ಲೂ ಕೂಡ ಒಂದೊಂದು ವಿಶೇಷತೆ ಅನ್ನೋದು ಅಭಿಷೇಕಗಳಲ್ಲಿ ಇರುತ್ತೆ. ಅದು ನಿಮ್ಮ ಶಕ್ತಿಯ ಅನುಸಾರ ಯಾವುದು ಬೇಕಾದರೂ ಮಾಡ್ಕೊಂಡು ಬಂದಾಗ ನಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸೋದಕ್ಕೆ ಈ ದಿನ ತುಂಬ ಒಳ್ಳೆಯದು. ಈ ದಿನ ಯಾರಿಗಾದರೂ ನೀವು ಅಕ್ಕಿಯನ್ನು, ಹಾಲನ್ನು, ಬಿಳಿ ಪದಾರ್ಥಗಳಿಂದ ಕೂಡಿದಂಥದ್ದು, ಬಟ್ಟೆಗಳು ಏನೇ ಇರಬಹುದು ದಾನದ ರೂಪದಲ್ಲಿ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲರೂ ಕೂಡ ತುಂಬ ಒಂದು ಎಮೋಷ್ನಲ್ ಆಗಿಬಿಡ್ತೀವಿ, ಪೇಷನ್ಸ್ ಕಳ್ಕೊಂಡು ಬಿಡ್ತೀವಿ, ಕಷ್ಟ ಜಾಸ್ತಿ, ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ಹಿಡಿತ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ. ಅಂದರೆ ತಾಳ್ಮೆ ಅನ್ನೋದು ನಾವು ಕಳ್ಕೊಂಡಿದ್ದೀವಿ. ಅದನ್ನು ಪಡ್ಕೊಳ್ಳೋದಕ್ಕೆ ಸೋಮವಾರ ಮುಖ್ಯವಾಗಿ ನೀವು ಈ ದೀಪಾರಾಧನೆ ಮಾಡಿದಾಗ ನಮಗೆ ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ, ಹಾಗೂ ಗ್ರಹ ದೋಷಗಳಿಂದ ಮುಕ್ತಿ ಹೊಂದಬಹುದು. ಪ್ರತಿಯೊಬ್ಬರಿಗೂ ಕೂಡ ಗ್ರಹ ದೋಷಗಳಿದ್ದರೆ ಒಂದಕ್ಕೊಂದು ಅನುಕೂಲ ಆಗೋದಿಲ್ಲ. ಎಲ್ಲವೂ ಚೆನ್ನಾಗಾಗುತ್ತೆ, ನಾವು ರಿಸ್ಕ್ ತಗೊಂಡು ಮಾಡ್ತಾಯಿದ್ದೀವಿ ಅಂತ ನಮಗೆ ಭರವಸೆ ಇದ್ದರೂ ಅದು ಉಲ್ಟಾ ಮಾಡಿಬಿಡುತ್ತೆ. ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ಸೋಮವಾರ ಬೆಳಗ್ಗೆ 10 ಗಂಟೆಯ ಒಳಗಡೆ ದೀಪಾರಾಧನೆ ಮಾಡಿದಾಗ, ಆ ದೀಪಕ್ಕೆ ಈ ವಸ್ತುಗಳನ್ನು ಹಾಕಿದಾಗ ತುಂಬ ವಿಶೇಷತೆ ಇರುತ್ತೆ. ಅಕಸ್ಮಾತ್ ನಿಮಗೆ ಬೆಳಗ್ಗೆ 10 ಗಂಟೆಯ ಒಳಗಡೆ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸಂಧ್ಯಾ ಸಮಯದಲ್ಲಿ ಪ್ರದೋಷದ ಕಾಲ ಇರುತ್ತೆ, ಆ ಸಮಯದಲ್ಲಿ ದೀಪಾರಾಧನೆ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಸೋಮವಾರ ವಾರದಲ್ಲಿ ಮೊದಲನೆಯ ದಿನ. ಆ ವಾರವನ್ನು, ಆ ಒಂದು ಸೋಮವಾರ ಅನ್ನುವಂಥದ್ದು ತುಂಬ ಚೆನ್ನಾಗಿ ನಿರ್ಧಾರ ಮಾಡುತ್ತೆ. ನಾವು ಈ ದಿನ ಎಷ್ಟು ಚೆನ್ನಾಗಿ ಇರ್ತೀವಿ, ಕೆಲಸಕ್ಕೆ ಹೋಗುವಾಗ ಗಡಿಬಿಡಿ ಇಲ್ಲದೆ, ಜೋರು ಮಾಡಿಕೊಳ್ಳದೆ, ಮನಸ್ಸಿಗೆ ಏನೋ ಒಂದು ಆತಂಕ ಮಾಡಿಕೊಳ್ಳದೆ, ವಾರ ಪೂರ್ತಿ ಸಮಾಧಾನವಾಗಿ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೆಯೋದಕ್ಕೆ ದೀಪಾರಾಧನೆ ಸಹಾಯ ಮಾಡುತ್ತೆ. ಇದನ್ನು ನೀವು ಈ ವಸ್ತುಗಳು ಈಗ ತಿಳಿಸುವಂಥದ್ದನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡೋದ್ರಿಂದ ದೀಪ ಅನ್ನುವಂಥದ್ದು ಅಂಧಕಾರವನ್ನು ಓಡಿಸುತ್ತೆ, ಕತ್ತಲಿನಿಂದ ಬೆಳಕಿನ ಕಡೆ ನಡೆಸುತ್ತೆ. ನಮ್ಮ ಜೀವನ ಕತ್ತಲಾಗಿದೆ. ಎಷ್ಟೋ ಜನಕ್ಕೆ ಸ್ನೇಹಿತರೆ ಯಾರ ಸಹಾಯನೂ ಇರೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಅವರೇ ಒದ್ದಾಡಿಕೊಂಡು ಮೇಲೆ ಏಳಬೇಕು. ಭಗವಂತನನ್ನು ನಾವು ನಂಬಿದ್ದೀವಿ, ನಮಗೆ ಸ್ವಂತದವರು ಯಾರೇ ಆಗಿರಬಹುದು ಸಹಾಯ ಮಾಡೋದಿಲ್ಲ, ಕಷ್ಟ ಜಾಸ್ತಿ ಇದೆ ಅನ್ನುವಂಥವರು ತಪ್ಪದೆ ಭಗವಂತನು ನಮಗೆ ಕೈ ಬಿಡೋದಿಲ್ಲ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾರ ಮನೆಯಲ್ಲಿ ತುಂಬ ಒಂದು ಜಗಳಗಳು ಜಾಸ್ತಿ ಇರುತ್ತೆ, ಮನಸ್ತಾಪಗಳು, ತೊಂದರೆ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಅಂಥವರು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತಗೊಂಡು ಬನ್ನಿ. ಈ ದಿನ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ತಗೊಂಡು ಬಂದು ನಾವು ನಂದಿ ಸಮೇತ ಇರುವಂಥ ಫೋಟೋ ಮನೆಯಲ್ಲಿ ಇಟ್ಕೊಂಡಾಗ ಅದು ತುಂಬ ಸುಂದರವಾದಂಥ ಕುಟುಂಬ ನಮ್ಮದಾಗುತ್ತೆ. ಎಲ್ರಿಗೂ ಕೂಡ ಮನೆಯಲ್ಲಿ ಆ ಗೆಲುವು ಅನ್ನುವಂಥದ್ದು ಕರಿಯರ್ ಲೈಫಲ್ಲಿ ಚೆನ್ನಾಗಿ ಸಾಧಿಸಬಹುದು. ಗೆಲುವು ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ.
ಅದು ನಿಮಗೆ ಹಣಕಾಸಿನಿಂದ ಹಿಡಿದು ಹೆಸರು ಗಳಿಸ್ಕೊಳ್ಳೋದ್ರಿಂದ ಪ್ರತಿಯೊಂದು ಕೂಡ ಒಂದು ವೀಳ್ಯದೆಲೆಯನ್ನು ಇಡಿ. ಎಲ್ರಿಗೂ ಕೂಡ ಬಿಲ್ವ ಪತ್ರೆ ಸಿಗೋದಿಲ್ಲ. ಬಿಲ್ವ ಪತ್ರೆ ಸಿಕ್ಕಿದ್ರೆ ಮಾತ್ರ ಈ ದಿನ ಬಿಲ್ವ ಪತ್ರೆಯನ್ನು ಇಡಿ, ದೀಪದ ಕೆಳಗೆ ಇಟ್ಟು ನಾವು ದೀಪಾರಾಧನೆ ಮಾಡುವಾಗ ಲವಂಗಗಳು, ಮೊಗ್ಗಿರುವಂಥ ಲವಂಗಗಳು 2 ಹಾಕಬೇಕು. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅಂದರೆ ನಿಂತಿರುವ ಕಾರ್ಯ ನಡೆಯುತ್ತೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವಂತೆ ಮಾಡುತ್ತೆ ಇದು. ಅದಕ್ಕೆ ನೀವು ಲವಂಗಗಳನ್ನು ಹಾಕಿ. ಇನ್ನು ಹಣಕಾಸಿಗೆ ತುಂಬ ತೊಂದರೆ ಪಡ್ತಾಯಿದ್ದೀವಿ, ಸಾಲದ ಸಮಸ್ಯೆಗಳಿದೆ ಅನ್ನುವಂಥವರು ₹1 ಕಾಯಿನನ್ನು ಹಾಕಬೇಕು. ದುಡ್ಡಿನಿಂದ ಮಾಡ್ತೀವಿ, ಕಾಯಿನಿಂದ ಲೋಹದ ಪರಿಹಾರ ಮಾಡಿಕೊಂಡಾಗ ನಮಗೆ ಹಣಕಾಸು ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ. ₹1 ಕ್ಲೀನಾಗಿ ತೊಳೆದು ದೀಪಕ್ಕೆ ಹಾಕಿ. ಇನ್ನು ಮತ್ತೊಂದು ಕೂಡ ವಿಶೇಷತೆಯಿಂದ ಇದೆ. ಸೇಮ್ ನಾವು ದೀಪಾರಾಧನೆ ಮಾಡ್ತೀವಿ, ಅದಕ್ಕೆ ಹಚ್ಚ ಹಸಿರಾಗಿರುವಂಥ ಏಲಕ್ಕಿಯನ್ನು ಹಾಕಿ. ಏಲಕ್ಕಿ ಸುಗಂಧಭರಿತವಾಗಿರುತ್ತೆ. ಶ್ರೀ ಮಹಾಲಕ್ಷ್ಮಿಯನ್ನು ನಾವು ಹೋಲಿಸ್ಕೊಳ್ಳೋದಕ್ಕೆ, ತಾಯಿ ನಮಗೆ ಸಂಪತ್ತನ್ನು ಕೊಡು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ನಮಗೆ ತುಂಬ ಕಷ್ಟಗಳಿದೆ, ಅದರಿಂದ ನಾವು ನಮ್ಮ ಜೀವನದಲ್ಲಿ ತುಂಬ ನಷ್ಟವನ್ನು ನೋಡಿದ್ದೀವಿ, ಇದು ಎಲ್ಲವೂ ಕೂಡ ಹೋಗಬೇಕು, ನಾವು ಚೆನ್ನಾಗಿರಬೇಕು ಅಂತ ಕೇಳಿಕೊಂಡಿದ್ದೆ ಏಲಕ್ಕಿಯನ್ನು ಹಾಕಿ. ಈಗ 3 ತಿಳಿಸಿದೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ಸಮಸ್ಯೆ ಏನಿದೆಯೋ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ದೀಪಾರಾಧನೆ ಮಾಡ್ಕೊಳ್ಳಿ. ಎಲ್ಲವೂ ನೀವು ಒಂದೇ ಸಾರಿ ಬೆರೆಸಿಬಿಟ್ಟು ಮಾತ್ರ ದೀಪ ಮಾಡಬೇಡಿ. ಅಂದರೆ ಆ ದೀಪಕ್ಕೆ ವಸ್ತುಗಳನ್ನು ಹಾಕಬೇಡಿ, ಒಂದೊಂದು ಮಾತ್ರ ಹಾಕ್ಕೊಳ್ಬೇಕು ನಾವು. ಆಗ ನಾವು ಮಾಡಿದಂಥ ದೀಪಾರಾಧನೆ, ನಾವು ಕೇಳಿಕೊಂಡಷ್ಟು ಕೋರಿಕೆ ಪ್ರತಿಫಲವಾಗಿ ನಮಗೆ ಸಿಗುತ್ತೆ. ಈ ವಸ್ತುಗಳನ್ನು ಈ ರೀತಿ ಹಾಕಿ ಸಂಕಲ್ಪ ಮಾಡಿಕೊಂಡು, ಅದು ಬೆಳಗ್ಗೆ ಆಗಿರಬಹುದು, ಪ್ರದೋಷದ ಸಮಯದಲ್ಲಾಗಿರಬಹುದು, ಮಾಡಿಕೊಂಡ ಮೇಲೆ ಮಾರನೆಯ ದಿನ ನೀಟಾಗಿ ದೀಪಾರಾಧನೆ ತಣ್ಣಗಾಗಿರುತ್ತಲ್ವ, ದೀಪ ಹಚ್ಚಿದ ಮೇಲೆ ಆ ವಸ್ತುಗಳು ಇರುತ್ತೆ ನೋಡಿ, ಅವುಗಳನ್ನು ಹಾಗೂ ಬತ್ತಿ ಸಮೇತ ತಗೊಂಡೋಗಿ ಹಸಿರು ಗಿಡಗಳ ಹತ್ರ, ನಿಮ್ಮ ಮನೆ ಹತ್ರನೇ ಇರುವಂಥ ಗಿಡಗಳ ಹತ್ರ ಹಾಕಿಬಿಡಿ. ಆಗ ನಿಮ್ಮ ಸಂಕಲ್ಪ ನೆರವೇರುವಂಥ ಸೂಚನೆ ಸಿಗುತ್ತೆ. ಈ ಸಣ್ಣ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಕೆಲವೊಬ್ಬರಿಗೆ ನಾವು ದೀಪಾರಾಧನೆ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಮಾರನೇ ದಿನ ತೆಗೆಯದೆ ಮರೆತು ಬಿಟ್ಟಿರ್ತಾರೆ. ಅದಕ್ಕೆ ಇದನ್ನು ನೀಟಾಗಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ರಿಗೂ.